ಹರಿಹಳ್ಳಿ ಶ್ರೀ ಕೆಂಚಂಬ ದೇವಸ್ಥಾನದಲ್ಲಿ ಚಿಕ್ಕ ಜಾತ್ರೆ ಕೆಂಡ ಹಾಯುವ ಜಾತ್ರೆಯು ದಿನಾಂಕ 26/10/2025 ನಡೆಯಲಿದ್ದು, ಈ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೆಂಚಂಬ ದೇವಸ್ಥಾನದ ಅಧ್ಯಕ್ಷ ಎಚ್.ಡಿ. ರಾಜಗೋಪಾಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ತಿಂಗಳ ದಿನಾಂಕ 25/10/2025 ಶನಿವಾರ ಮೂಲ ದೇವಸ್ಥಾನದಲ್ಲಿ ರಾತ್ರಿ 8:30ಕ್ಕೆ ಸಪ್ತಮಾತೃಕಲಂಕಾರ, ಅಭಿಷೇಕ, ಪೂಜೆ, ಮಹಾಮಂಗಳಾರತಿ, ಸುಗ್ಗಿ, ಉದ್ವಾಚರಣೆ ಹಾಗೂ ದಿನಾಂಕ 26/10/2025 ಭಾನುವಾರ ಮೂಲ ದೇವಸ್ಥಾನದಿಂದ ಶ್ರೀದೇವಿಗೆ ಸಕಲ ಗೌರವದೊಂದಿಗೆ ಮೆರವಣಿಗೆಯಲ್ಲಿ ದೇವಸ್ಥಾನದತ್ತ ಪಯಣ, ಅಲಂಕಾರ, ಬಲಿ ಪ್ರದಾನದ ನಂತರ ಮಧ್ಯಾಹ್ನ 1:30ಕ್ಕೆ ಮಹಾಮಂಗಳಾರತಿ, ನಂತರ 2:30ಕ್ಕೆ ಕೆಂಡ ಹಾಯುವ ಕಾರ್ಯಕ್ರಮ, ನಂತರ ಬನ್ನಿ ಮಂಟಪಕ್ಕೆ ತೆರಳಿ ವೀರಭದ್ರ ಸ್ವಾಮಿ ದೇವರೊಂದಿಗೆ ಪುನಃ ಕೆಂಡ ಹಾಯ್ದು ಗರ್ಭಗುಡಿಯಲ್ಲಿ ದರ್ಶನ ಆರಂಭವಾಗುತ್ತದೆ. ನಂತರ ಭಕ್ತಾದಿಗಳಿಗೆ ದೇವಿಯ ಪಾದ ನಮಸ್ಕಾರಕ್ಕೆ ಅವಕಾಶ ರಾತ್ರಿ 11ರ ತನಕ ಮುಂದುವರಿಯುತ್ತದೆ. ದಿನಾಂಕ 27/10/2025 ರಿಂದ 1/11/2025 ದೇವಸ್ಥಾನದ ಬಾಗಿಲು ತೆರೆಯಲಾಗುವುದಿಲ್ಲ. ದಿನಾಂಕ 2/11/2025 ಭಾನುವಾರ ಬಾಗಿಲು ತೆರೆಯುವ ಜಾತ್ರೆ ಪುಣ್ಯ ಸ್ವಸ್ತಿ ವಚನ ಪೂರ್ವಕವಾಗಿ ನಡೆಯಲಿದೆ. ವಿಶೇಷವಾಗಿ ಹಾಸನ, ಸಕಲೇಶಪುರ, ಬಾಳುಪೇಟೆ, ಕೊಡ್ಲಿಪೇಟೆಯಿಂದ ಸಾರಿಗೆ ವ್ಯವಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ವ್ಯವಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಮಾಡಲಾಗುತ್ತದೆ. ಖಾಸಗಿ ವಾಹನಗಳಿಗೆ ಸೂಕ್ತ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ, ಪ್ರಸಾದ, ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಸಮರ್ಪಕವಾಗಿ ಮಾಡಲಾಗಿದೆ. ಆಲೂರು ತಾಲೂಕು ಆರಕ್ಷಕ ಇಲಾಖೆಯಿಂದ ಸೂಕ್ತ ಬಂದೋಬಸ್ತು, ಆರೋಗ್ಯ ಇಲಾಖೆಯಿಂದ ಸ್ಥಳದಲ್ಲೇ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ, ಭಕ್ತಾದಿಗಳಿಗೆ ಸರತಿ ಸಾಲಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆಡಳಿತ ಸಿಬ್ಬಂದಿಯೊಂದಿಗೆ ಸಹಕರಿಸಿ ಸಾವಧಾನದಿಂದ ಶ್ರೀದೇವಿಯ ದರ್ಶನ ಪಡೆದು ಸಹಕರಿಸಲು ಕೋರಲಾಗಿದೆ. ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ವಸ್ತ್ರ ಸಂಹಿತೆ ಜಾರಿಯಾಗಿರುವುದರಿಂದ ಸಹಕರಿಸಲು ಕಳಕಳಿಯಿಂದ ಕೋರಲಾಗಿದೆ ಎಂದು 48 ಹಳ್ಳಿಗಳ ಗ್ರಾಮಸ್ಥರ ಪರವಾಗಿ ಎಚ್.ಡಿ. ಗೋಪಾಲ್, ಅಧ್ಯಕ್ಷರು ಶ್ರೀ ಕೆಂಚಂಬ ಅನ್ನದಾಸೋಹ ಸಮಿತಿ ತಿಳಿಸಿದ್ದಾರೆ. 8 ಗಂಟೆ ಅಷ್ಟೊತ್ತಿಗೆ ಮುಗಿದು ಅಲ್ಲಿ ಅರ್ಚನೆ ಪೂಜಾದಿಗಳೆಲ್ಲ ನಡೆದು ನಂತರ ದೇವಿಯ ದರ್ಶನ ರಾತ್ರಿ 8:30 ಮಹಾಮಂಗಳಾರತಿಯ ನಂತರ ನಡೀತಾ ಇದೆ. ಅದು ಸುಮಾರು ರಾತ್ರಿ 11 ಗಂಟೆ 11:30ವರೆಗೂ ದರ್ಶನ ಅಲ್ಲಿ ಸಿಗುತ್ತೆ. ಅದಾದ ನಂತರ ಮಾರನೇ ದಿವಸ ಬೆಳಗ್ಗೆ ಸುಮಾರು 7:30-8 ಗಂಟೆಗೆ ಅಲ್ಲಿಂದ ಹೊರಟು ಇಲ್ಲಿಗೆ ತಲುಪುವ ಹೊತ್ತಿಗೆ ಸುಮಾರು 10-10:30 ಆಗುತ್ತೆ. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.